ಊಟಯ ಹೌದಾ? ಇದು ನನ್ನ ಸೊಂಟದಾಗ ಹಿಡಿಬೇಕು. ಹಾಂ, ಕಟ್ಟಿ ಇಡ್ತಾರೆ, ಬರ್ಬೇಕಾ? ಸೊಂಟದಾಗ ಸುಮಾರು ಉದ್ದ ಟಾಟಾ ಮಾಡಿ. ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಕುಮಟಾದಿಂದ ಸುಮಾರು 20 ಕಿಲೋಮೀಟರ್ ದೂರದ ಒಂದು ಊರಿಗೆ ಪ್ರಯಾಣವನ್ನು ಬೆಳೆಸ್ತಿದ್ದೇನೆ. ಕಾರಣ ಏನಂತಂದರೆ, ಆ ಊರಿನ ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಹಾವು ಬಾವಿಯಲ್ಲಿ ಬಿದ್ದಿದೆ. ಹೀಗಾಗಿ ಅಲ್ಲಿನ ಶಿಕ್ಷಕರು ಹಾಗೂ ಆ ಊರಿನ ಗ್ರಾಮಸ್ಥರು ನನಗೆ ಫೋನ್ ಮಾಡಿ ತಿಳಿಸಿದರು. ಹೀಗಾಗಿ ಆ ಹಾವಿನ ಒಂದು ರಕ್ಷಣೆಗೆ ನಾನು ಆ ಊರಿಗೆ ಹೋಗ್ತಿದ್ದೇನೆ. ಆ ಹಾವು ಯಾವುದು ಅಂತ ಅವ್ರಿಗೆ ಗೊತ್ತಿಲ್ಲಂತೆ. ಹೀಗಾಗಿ ಆ ಊರಿಗೆ ಹೋಗಿ ಹಾವನ್ನು ನಾನು ಇವಾಗ ರಕ್ಷಣೆ ಮಾಡಬೇಕು. ಬನ್ನಿ ನೀವು ನೋಡಿ. ನೋಡಿ ಇಲ್ಲಿ ಈ ಸೈಡ್ ಹಿಂಗಿಗೆ ಕಾಣಿಸ್ತದೆ. ಹೊಟ್ಟೆ ದೇಹ ಅಷ್ಟೇ ಕಾಣ್ತದೆ. ಇಲ್ಲಿ ಹೇಳಿ, ಈ ಸಮ ಇದ್ರಾಗೆ ಹಿಂಗೆ. ಓ ಹಾಂ ಹಾಂ ಹಾಂ, ಇದಲ್ಲ, ಇದು ಕ್ಯಾರೆ ಇರಬೇಕು. ಕ್ಯಾರೆ ಕ್ಯಾರೆ ಕ್ಯಾರೆ. ಕ್ಯಾರೆ ಅವ್ನು ಬಿಡು, ಅವ್ನಿಗೆ ಚಿಲ್ಲಲ್ಲ ಹಿಂಗೆ ಕಟ್ಟಿ ಬಿಟ್ಬಿಡನೆ, ಹಿಡ್ಕ ಬಂದ್ಬಿಡ್ತಾವ. ಅವ್ನಿಗೆ ಅದೆಲ್ಲ ಅಂತಿಲ್ಲ. ಅವ್ನಿಗೆ ನಮ್ಮ ಲಕ್ಷ್ಮೀ ಚಿಲ್ಲ ಹಾಕ್ತಿದ್ದವ್ರು ನಿನ್ನ ಹೆಂಗೆ ಕಾಣ್ತಂತ ನೀರು ತಗೋಕ್ ಬಂದವಾಗೆ. ಏನು ಮಕ್ಕಳನ್ನ ಬೆಳಗ್ಗೆ ಮಕ್ಕಳು ನೋಡಿದ್ರೆ ಕಡೆಗೆ ಇಲ್ಲಿ ಶಾಲೆ ಬಂದ್ರೆ ನೋಡ್ತಿದ್ರು. ಹಾಂ ಹಾಂ ಸೊಂಟಕ್ಕೆ ಹಗ್ಗಗಳನ್ನ ಇಳಿದ್ರು. ಅವಾಗ ಏನಿಸ್ತದೆ, ಒಳಗಡೆ ಉಸಿರು ಕಟ್ಬಿಟ್ರೆ ಒಳಗಿದ್ದವ್ರು ಹಗ್ಗ ಬಿಟ್ಬಿಡ್ತಾರೆ. ಹಿಂಗೆ ಇಲ್ಲಿ ಕಟ್ಟದ್ ಕುತ್ತಿಗೆ ಬಂದ್ಬಿಡ್ತದ ಕೆಲವೊಂದ್ಸತಿ, ಅಥವಾ ಜಾರ್ ಹೋಗ್ಬಿಡ್ತದ. ಇದು ಯಾವಾಗೂ ಹಿಂಗ್ ಕಟ್ಕೊಂಡ್ಬಿಟ್ರೆ ಇದು ಹಗ್ಗ ಜಾರುದಿಲ್ಲ. ಸೊಂಟ ಕಟ್ಟದ ಹಗ್ಗ ಸೊಂಟಕ್ಕೆ ಇರ್ತದೆ. ಡೇಂಜರು. ಖಾಲಿ ಸೊಂಟ ಕಟ್ತಾರಲ್ಲ, ಅದು ಜಾರು ಅನ್ಸುತ್ತೆ, ಅದೇ ಬಂದ್ಬಿಡ್ತದೆ. ನಮಗ್ ಪ್ರಜ್ಞೆ ಇದ್ರಳಿಲ್ಲ. ಕೆಲವೊಂದ್ಸತಿ ಕೆಳಗಡೆ ಉಸಿರು ಕಟ್ತದೆ, ಹಾವಿನಿಂದಾನೇ ಏನೋ ತೊಂದ್ರೆ ಇರ್ತದೆ, ಹಗ್ಗನೇ ದುಂಡಾಗುತ್ತದೆ. ಅವಾಗ ಏನತ್ತದೆ, ಇದರಿಂದ ಎಳೆದು ಬಿಡ್ಬಹುದು. ಈ ಸೊಂಟದ ಹಗ್ಗ ಜಾರುದಿಲ್ಲ ಯಾವಾಗೂ. ಸೇಫ್ಟಿ ಆತದೆ ಹೇಳಲ್ಲ, ಯಾವಾಗೂ ಸೇಫ್ಟಿ ನೋಡ್ಕೊಂಡೆ ಅಪಾಯದ ಕೆಲಸ ಅಂದ್ಮೇಲೆ ಆದಷ್ಟು ಸೇಫ್ಟಿ ನೋಡ್ಕೊಂಡು ಹೋಗ್ಬೇಕು. ಹೌದು, ಅದಕ್ಕೆ ಅಲ್ಲ ನಮಗೆ ಇದೇ ಸ್ವಲ್ಪ ಧೈರ್ಯ. ಊಟಯ ಇದು ನನ್ನ ಸೊಂಟದಾಗ ಹಿಡಿಬೇಕು. ಕಟ್ಟಿ ಇಡ್ತಾರೆ, ಬರ್ಬೇಕಾ? ಸೊಂಟದಾಗ ಅದು ಜಾರುದಿಲ್ಲಲ್ಲ. ಇಲ್ಲ ಅವಕಾಶ ಬಿಡ್ತೇವೆ, ನೀ ಲೂಸ್ ಹೊಡ್ತಾ ಇರೋ ಅದಾಗಿ ಟೈಟ್ ಅಷ್ಟಾಗಿ ಟೈಟ್ ಮಾಡಿ, ಟೈಟ್ ಮಾಡು. ಹಾಂ, ಬಿಡ್ತೇವೆ. 2 ಜನ ಇಟ್ಕೊಳ್ಳಿ. ನೀವು ಅಟ್ಲಾಗಿ ಬಿಡ್ತೇವೆ ಹದ ಬಿಡ್ತೇವೆ ಅಥವಾ ಬಿಡಿ 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 ಸಾಕು. ನಿಂತ್ಕೊಂಡ್ರೆ ಸುಮಾರು ಉದ್ದ
ಕ್ಯಾರೇನೆ ಮಗ ಒಳ್ಳೆ ಹೊಡಿ ಕ್ಯಾರೆ ಕ್ಯಾರೇನೆ ಅಲ್ಲ ಹೌದು ನಾ ಹೇಳಿದ್ನಲ್ಲ. ಅದಕ್ಕೆ ಮ್ಯಾನ್ ಹತ್ತುವಂಗೆ ಆಧಾರ ಇಲ್ಲ. ಸ್ಪ್ರೇ ಆಗೋಯ್ತು. ಬಾಕಿ ಕಡೆ ಕ್ಯಾರೆ ಎಲ್ಲ ಬಿಟ್ಟಾದ್ರೆ ಇದು ಮಾಡ್ಕೊತ ಅದ್ರೊಂದು ಅಲ್ಲೇ ಇದಾಗುವುದು ಅದೇ ದೊಡ್ಡ ಬಾವಿ ಅಲ್ರಿ. ಬರೋದು ಕಷ್ಟ. ನೀವೇನಾದ್ರು ಒಂದು ದೊಡ್ಡದು ಏನಾದ್ರು ಇದು ಹಾಕಿಟ್ರೆ ದೊಡ್ಡ ಪಟ್ಟಿಗೆ ಹಾಕಿಟ್ರೆ ಅಡ್ಡಿಲ್ಲ. ಇದ್ರದ್ದು ಅಡಿಕೆ ದಬ್ಬೆ ಗಿಬ್ಬೆ ಹಾಕಿಟ್ರೆ ಅವಾಗ ಎಂತ ಮಾಡ್ತಾರೆ ಪಿಟ್ಟಿ ಪಿಟ್ಟಿ ಪಿಟಿ ಆಗ್ತದೆ. ಕಷ್ಟ ಮಾಡುತ್ತೆ ಅಷ್ಟೇ. ಈಗ ಇವ್ರು ನಿತ್ತನೆವರೆಗೆ ಇತ್ತು ನೀರು. ಇದಕ್ಕೆಲ್ಲ ಬಿಟ್ಟು ನಾ ತಿಂಗಳು ಮಾಡ್ತಿಲ್ಲ. ಅವನಕ್ಕಿಂತ ಸ್ವಲ್ಪ ಕೆಳಗಿತ್ತು ನೀರು. ನೀವು ಇಲ್ಲಿ ಗ್ರಿಪ್ ಅದ, ಅಲ್ಲಿ ಕೆಳಗಡೆ ಗ್ರಿಪ್ ಇಲ್ಲ. ಆ ಬೂಟ್ ಹಾಕೊಂಡು ಹೋದಾಗ ಅವಾಗ ನನಗೆ ಗ್ರಿಪ್ ಸಿಕ್ಕುದಿಲ್ಲ ಅಲ್ಲಿ ನೆಕ್ಕದಲ್ಲೇ ಇದ್ದು ಸೇಫ್ಟಿ ಅಲ್ಲ. ಕ್ಯಾರೆ ಬಡ ಒಂದಿಲ್ಲ, ಮತ್ತೆ ಬೇರೆ ಯಾವ್ದಾದ್ರು ವಿಷದ ಹಾವಿದ್ರೆ ಹಾಗಾಗಿ ನಮ್ಮ ಸೇಫ್ಟಿ ನಾನು ಸೇಫ್ಟಿಗೆ ಇರುವುದೇ ಸರಿನೇ ಅದು. ಸರ್ಫೆಲ್ಲ ಮತ್ತೆ ಕೈ ಹಂಗೆ ಹಾಕೊಂಡೇ ಬೂಟ್ ಕೊಡಿ ಅಂತ ಹೇಳೋಕೆ ಆಗೋದಿಲ್ಲ ಅಲ್ಲ. ಅದಕ್ಕೆ ಸರ್ಫ್ ಹೇಳಿ ಹಿಡಿತದೆ ಒಂದು ಕ್ಯಾರೆ ಹಾವು 350 ಇಲಿ ಒಂದು ಹಾವು ಹಿಡಿತದೆ ಅಂದ್ರೆ ಆ ಇಲಿ ಮತ್ತೆಷ್ಟು ಮರಿ ಹಾಕ್ತದೆ ಅದೆಲ್ಲ ಕಂಟ್ರೋಲ್ ಆಗ್ತದೆ. ತೊಂದರೆ ಇಲ್ಲ ಏನ್ ತೊಂದ್ರೆ ಇಲ್ಲ. ಮತ್ತೆ ಇದು ವಿಷಯ ಇಲ್ಲ, ಸಾಧಾರಣ ಕಚ್ಚುದಿಲ್ಲ, ಕಚ್ಚಡಿ ಏನಾಗುದಿಲ್ಲ. ಏನೊಂದು ಟಿ ತಕೊಂಡ್ರೆ ಸಾಕತ್ತೆ. ಹಿಂಗೆ ನೋಡಿ ಮಕ್ಕಳು ಕೇಳ್ಕೊಳ್ಳಿ. ಬಡ ಜೀವ ಅನ್ಕೊಂಡು ಓಡು. ಬರ ಮಕ್ಕಳು ಬರ. ಎಲ್ಲ ಟಾಟಾ ಮಾಡಿ ಟಾಟಾ ಮಾಡಿ. ಅಲ್ಲ ಅದು ನೋಡಿ ಹಂಗೆ ಬಿಳಿ ಬಿಳಿ ಎಲ್ಲ ಕಾಣ್ತದೆ. ಸರ್ಪ ನೋಡಿದ್ರೆ ಹೆಂಗೆ ಕಾಣ್ತದೆ. ಸ್ವಲ್ಪ ಹಳದಿ ಅದು